ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ಸ್ ಚಾನಲ್. ಇವತ್ತು ನಮ್ಮಮ್ಮ ಏನು ಮಾತಾಡಲ್ಲ, ಅವ್ರು ಒಡೆ ಹಾಕೋದು ಹೆಂಗೆ ಅಂತ ನಾನು ಹೇಳ್ತೀನಿ. ಇವಾಗ ಫಸ್ಟ್ ನಮ್ಮಮ್ಮ ಒಂದು ತವಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೋತಿದ್ದಾರೆ. ಅದು ಸನ್ ಪ್ಯೂರ್ ಆಯಿಲ್, ಓಕೆನಾ. ಆಮೇಲೆ ಇವಾಗ ತಡೀರಿ ಅಂತ ಇದ್ದಾರೆ. ಇಲ್ಲಿರೋ ಎಣ್ಣೆನೂ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲ, ಇಲ್ಲಿಂದ ಅಲ್ಲಿಗೆ ಹಾಕ್ತಾ ಇದ್ದಾರೆ ನೋಡಿ. ನಮ್ಮಮ್ಮ ಎಷ್ಟು ಲಕ್ಷಣವಾಗಿದ್ದಾರೆ, ಕ್ಯೂಟ್ ಕ್ಯೂಟ್ ಈ ಥರ. ಇಲ್ಲಿ ಏನೇನು ಹೆಚ್ಕೊಂಡಿದ್ದೀನಿ ಹೇಳು. ಇಲ್ಲಿ ನಮ್ಮಮ್ಮ ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ ಇದೆ. ಇದ್ಯಾ ಸೊಪ್ಪಪ್ಪ? ಕೊತ್ತಂಬರಿ, ಕೊತ್ತಂಬರಿ ಕಣಮ್ಮ. ಇದ್ಯಾದವ ನೀನು ಅಡುಗೆ ಹೇಳ್ಕೊಡೋಳು, ಸೊಪ್ಪು ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ. ಕೊತ್ತಂಬರಿ ಇಲ್ಲ, ಕರಿಬೇವು ಇದೆ. ಕರಿಬೇವು ಆಯ್ತು. ಕರಿಬೇವು ಕರಿಬೇವಲ್ಲ ಇದು, ಕರಿಬೇವು ಬೇರೆ ತೋರಿಸ್ಕೊಡ್ತೀನಿ ಬಿಡು. ಈಗ ಇದ್ಯಾವ್ದು ಹೇಳು? ಮೆಂತ್ಯ. ಹಾ, ಒಡೆಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಪೀಮಾ. ಹೇಳು. ಇದು ಕರಿಬೇವು. ಇದು ಯಾವ? ಪುದೀನ. ಪುದೀನ ಪುದೀನ ಅಲ್ಲ, ಅದು ಲೀಫ್ ತರ ಬರುತ್ತೆ. ಯಾವ ಸೊಪ್ಪು ಹೇಳುವ? ಹೇಳು ನೀನೆ. ಇದು ಯಾವ ಕಾಳು ಹೇಳವ? ಹೇಳ್ಬಿಡು ಮನೆ ನೀನೆ. ಅಲ್ಲ, ಇದು ಯಾವ ಕಾಳಲ್ಲಿ ಒಡೆ ಮಾಡ್ತಾರದು ಹೇಳವ? ಉದ್ದಿನ ಬೇಳೆ. ಅದಿದು ಎಲ್ಲ ಐತಲ್ಲ, ಇದು ಇದು ಉದ್ದಿನ ಒಡೆದಿದು. ಇದಲ್ಲ, ಇದು ಹೇಳು. ಮಾಮ ಗೊತ್ತಾಗ್ತಿಲ್ಲ. ಹೇಳ್ಬೇಕು ನೀನು. ಹೇಳಿದ್ರೆ ಗೂಗಲ್ ಸರ್ಚ್ ಮಾಡ್ತೀನಿ. ಬೇಡ, ಹಂಗೆ ಹೇಳು. ಯಾವ ಬೇಳೆ ಹೇಳು? ಹೇಳು. ಕಡಲೆಬೇಳೆ. ಕಡಲೆಬೇಳೆ. ಇವತ್ತು ಕಡಲೆಬೇಳೆ ಹಾಕಿಲ್ಲ, ನಿಂಗೆ ಅದು ಗೊತ್ತಿಲ್ಲ. ತಡ್ನಿಕಾಳು, ಅಲಸಂದೆ ಕಾಳು, ಅದೆಲ್ಲ ನಂಗೆ ಗೊತ್ತಿರುತ್ತೆ. ಏನೇನು ಹಾಕಿದೀನಿ ಹೇಳು? ಏನ್ ಮಸಾಲೆಗೆ? ಇದ್ರ ಯಾವ್ದು ಮಸಾಲೆ? ಇದು ಇಟ್ಟು ತಾನೇ ಅಮ್ಮ? ಹಿಟ್ಟು ತಾನೇ, ಅದು ಹಿಟ್ಟಲ್ಲಿ ತಾನೇ ಕಳ್ಸಿರೋದು ನೀನು. ಯಾವ ಹಿಟ್ಟಲ್ಲವ? ಅಮ್ಮ ಹಿಟ್ಟು ಥರನೇ ಇಲ್ವಾ ಅಮ್ಮ? ನಂಗೆ ನಿಜ ಗೊತ್ತಿಲ್ಲ, ತಪ್ಪಾಯ್ತು. ನೀವು ಬಂದಿದ್ದಕ್ಕೆ ನೀವು ಕರೆಕ್ಟಾಗಿ ಪಾಪ ಅಡುಗೆ ಮಾಡೋರಿಗೆ ನೀಟಾಗಿ ಹೇಳ್ಕೊಡಿ, ದಾರಿ ತಪ್ಪಿಸ್ಬಿಡಿ. ಇದು ಹಿಟ್ಟಾಕೇನೋ ಕಲ್ಸಿದ್ಯಾ? ಉದ್ದಿನ ಬೇಳೆ ಹಾಕಿ. ಉದ್ದಿನ ವಡೆ. ಯಾರು ಅಡುಗೆ ಮಾಡಲ್ಲ, ನಿನ್ನ ಅಡುಗೆ ರೆಸಿಪಿ ಕೇಳ್ಕೊಂಡ್ಬಿಟ್ರಪ್ಪಿಯ. ಇದು ತಡ್ನಿಕಾಳು ನೆನೆಸ್ಬಿಟ್ಟು, ಇದು ಮೊದಲೇ ಬೇಳೆ ಮಾಡ್ಕೊಂಡಿರೋದು. ತಡ್ನಿಕಾಳು ಬೇಳೆನೇ ರೆಡಿ ಸಿಗುತ್ತೆ. ಆ ಬೇಳೆನ ಕಮ್ಮಿ ಅಂತ ಅಂದ್ರೆ 1 ಅವರ್ ಚೆನ್ನಾಗಿ ನೆನೆಸಿ, ಆ ನೀರೆಲ್ಲ ಚೆನ್ನಾಗಿ ಸೋರ್ಸಿದ್ಮೇಲೆ ರುಬ್ಬೇಕು ದಪ್ಪಕ್ಕೆ, ಆಯ್ತಾ? ಅದಕ್ಕಿಂತ ಮುಂಚೆ ಮಸಾಲೆ ಮಾಡ್ಕೋಬೇಕು. ನೀನೇನು ಹೇಳ್ತಿದ್ದೆ ತಲೆಗೆ ಹೋಯ್ತಲ್ಲ ನನಗೆ. ಚಕ್ಕೆ, ಲವಂಗ, ಆಯ್ತಾ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತೆ ಉಪ್ಪು, ಇದು ಇಷ್ಟು ಹಾಕೊಂಡು ಸ್ವಲ್ಪ ದಪ್ಪಕ್ಕೆ ರುಬ್ಬಿದ್ಮೇಲೆ ನೆನೆಸಿಟ್ಕೊಂಡು ಅದನ್ನ ಸೋರಾಕಿರ್ತೀವಲ್ಲ ಕಾಳು, ಅದನ್ನ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಹೀಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕರಿಬೇವು. ಆಪ್ಷನ್ ಏನು ಗೊತ್ತಾ? ಕರಿಬೇವು ಹಾಕಿದ್ರೆ ಪುದೀನ ಹಾಕಂಗಿಲ್ಲ, ಪುದೀನ ಹಾಕಿದ್ರೆ ಕರಿಬೇವು ಹಾಕಂಗಿಲ್ಲ. ಸಬ್ಸಿಗೆ ಮಾತ್ರ ಹಾಕಲೇಬೇಕು, ಚೆನ್ನಾಗಿರುತ್ತೆ. ಕೆಲವರು ಸಬ್ಸಿಗೆ ಸೊಪ್ಪು ಇಷ್ಟಪಡಲ್ಲ, ಬಟ್ ನಮಗಂತೂ ಅದ್ರ ಫ್ಲೇವರ್ ತುಂಬ ಇಷ್ಟ. ಹೇಳಪ್ಪ. ಸಬ್ಸಿಗೆನಾ? ಜ್ಞಾನೋದಯ ಆಗೋಯ್ತು. ನನ್ನ ಮಗಳಾಗಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅಯ್ಯಪ್ಪ, ನನ್ಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಖುಷಿ ಆಗ್ತಿರ್ಲಿಲ್ಲ. ನೀನು ಇವತ್ತು ಕಂಡಿಡ್ಬಿಟ್ಟಲ್ಲ, ಇದಂತ ಖುಷಿ ನಂಗೆ ಇನ್ನು ಯಾವುದಿಲ್ಲ. ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಸಖತ್ ಖುಷಿ. ಕಂಡಿಡ್ಬಿಟ್ಟಲ್ಲ. ಹೇಳು ಜನಗಳಿಗೆ. ಏನ್ ಹೇಳಿ? ಹೇಳು. ಈಗ ನೀಟಾಗಿ ಮಿಕ್ಸ್ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಮಿಕ್ಸ್ ಮಾಡಿ ಒಂಚೂರು ಬಿಡ್ತಾ ಇಲ್ಲ, ಎಲ್ಲಾ ಕಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರು. ಇಲ್ಲ ಅಂದ್ರೆ ಅಂದ್ರೆ ಯಾವ ಕಡೆ ಪುದೀನ ಮೆಂತಿ ಎಲ್ಲ ಬೇರೆ ಕಡೆ ಹೋಗಿರುತ್ತೆ. ಅದೇ ಸಬ್ಸಿಗೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿದೆ ಅಲ್ವಾ, ಅದೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಂತ ಈಗ ಗ್ರೌಂಡ್ ಮಾಡ್ತಿದ್ದಾರೆ. ತಡ್ತಾ ಇದ್ದಾರೆ. ತಡ್ತಾರೆ.
ಮಾಡ್ಕೊಂಡಿದ್ದೀನಿ ರೌಂಡ್ ಮಾಡ್ಕೊಂಡಿದ್ಯಾ? ರೌಂಡಾ ಉಂಡೆ. ಅದೇ ರೌಂಡ್ ಅಂದ್ರೆ ಒಂದೇ ಉಂಡೆ ಅಂದ್ರೆ ಈಗ ತಡ್ತಾ ಇದ್ದಾರೆ. ಈಗೇನ್ ಮಾಡ್ಬೇಕು? ಈಗ ಎಣ್ಣೆಗೆ ತಗೊಂಡಾಗ ಹಾಕ್ತಾರೆ. ಹಾಕ್ಬೇಕಾ? ಹಾಕ್ತೇನೆ ನೋಡಿ. ನಮ್ಮ ಅಮ್ಮಂಗೆ ನೈಲ್ ಪಾಲಿಶ್ ಹಾಕಿದ್ದೆ. ಒಂದೆರಡು ಫಸ್ಟ್ ಟೇಸ್ಟ್ ಒಂದೆರಡು ಹಾಕೊಳ್ಳೋಣ, ಆಮೇಲೆ ಉಪ್ಪು ಬೇಕು ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ. ಈಗ ಇದು ಬೇಯ್ತಾ ಇದೆ, ನಿಧಾನಕ್ಕೆ ಬೇಯ್ತಾ ಇದೆ. ನಮ್ಮ ಅಮ್ಮಂಗೊಂದು ಚೂರು ಭಯ ಇಲ್ಲ, ಎಣ್ಣೆನ ಇಷ್ಟು ಗ್ಯಾಪಲ್ಲಿ ಹಾಕ್ಬಿಡ್ತಾರೆ. ಅಡುಗೆ ಮಾಡೋರೆಲ್ಲ ಹಂಗೆ, ನಾನು ಒಬ್ಳೇ ಇಲ್ಲ. ನಮ್ಮಮ್ಮ ಕೈ ತೊಳಿತಾ ಇದ್ದಾರೆ, ಹಂಗೆ ಕೈ ತೊಳಿತಾ ಇದ್ದಾರೆ. ನಮ್ಗೆ ತೊಳಿಸಿ ಹೋಗೋದಲ್ಲ. ಇನ್ನೇನು ಹೇಳ್ಬೇಕು ಹೇಳಿ. ಈ ಎಣ್ಣೆಯಲ್ಲಿ ಈಗ ಇದು ತಟ್ಟಿರೋ ಒಡೆ ಬೇಯ್ತಾ ಇವೆ. ನಂಗೆ ಗೊತ್ತು ನೀನು ಚೆನ್ನಾಗಿ ಮಾಡ್ತೀಯ ಅಂತ. ಹೌದಾ? ಅದೇ ಹೆಂಗೆ? ನಿನ್ನ ಕೈ ರುಚಿ ತಿಂತಿರ್ತೀನಲ್ಲ ದಿವಸ. ಪ್ರೀತು ಪ್ರೀತು ನೋಡಿ ನನ್ನ ತಮ್ಮ ದನ ಥರ ಆಗ್ಬಿಟ್ಟಿದ್ದಾನೆ. ಏಯ್ ನೋಡು ಬದಲಿಂದ ಹುಡುಗನ ದನ ಅಂತೀಯಲ್ಲವ. ಇದು ಮೊನ್ನೆ ಮಾಡ್ಕೊಂಡಿರಂತ ಉದ್ದಿ ಇಟ್ಟದು, ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಹಂಗೆ ಇಟ್ಟಿದ್ದು. ಇವಾಗ ಇದನ್ನು ರೌಂಡ್ ಮಾಡಿ ಹಾಕ್ತಾರೆ. ನೀನು ಘಟದ ಗಜ ಆಗಿದ್ಯಲ್ವಾ? ಘಟದ ಗಜ ಅಲ್ವಾ? ಅವನು ಮಹಾಭಾರತದಲ್ಲಿ ಬರೋ ಒಂದು ಕ್ಯಾರೆಕ್ಟರ್. ಅದೇ ಯಾರು? ಅದೇ ಅವನೊಬ್ಬ ಕ್ಯಾರೆಕ್ಟರ್. ಯಾರ ಮಗ? ನಿನ್ ಮಗ. ನಾನೇ ಬಿಡ್ಸಿದ್ ಕಣವ ಅನ್ಕೋಬಿಟ್ಟೆ ನಾನು ಅಂತ. ಜಗಳ ಆಡಕ್ಕೆ ಸಿಗ್ಲಿಲ್ಲ ಅವನಿಗೆ ರೀಸನ್. ನೋಡಿ ನಮ್ಮಮ್ಮ ಈಗ ಕರೆಕ್ಟಾಗಿ ಮಧ್ಯದಲ್ಲಿ ಹೋಲ್ ಮಾಡೇ ಹಾಕ್ತಾರೆ. ಸ್ವಲ್ಪ ತೆಳುತರ ಫ್ರಿಡ್ಜಲ್ಲಿ ಇಟ್ಟಿದ್ದಲ್ವಾ, ಅವಾಗಲೇ ಹಾಕ್ಬಿಡ್ಬೇಕಿತ್ತು. ಅದೊಂದು ಬೋಂಡ. ಓ, ಉದ್ದಿನ ವಡೆ ಬೋಂಡನೂ ಮಾಡ್ತೀಯಾ? ಬೋಂಡನೂ ಅದೇ, ವಡೆನೂ ಅದೇ. ಹೋಲ್ ಮಾಡಿ ಹಾಕಿದ್ರೆ ವಡೆ. ನಿನ್ಗಿಲ್ಲ, ನನಗೆ. ನೋಡಿ ಬರ್ತಾ ಇದೆ, ಬ್ರೌನಿಶ್ ಆಗ್ತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ. ಅಮ್ಮ ನಿನ್ಗೊಂದು ರೆಸಿಪಿ ಮಾಡ್ಕೊಟ್ಟಿದ್ದೆ, ನೆನ್ಪಿದ್ಯಾ? ಈಗಲೂ ಮಧ್ಯಾಹ್ನ ಮಾತಾಡಿದ್ವಲ್ಲ, ಎನ್ಆರ್ ಮೋಲ ನದಿ. ಆ ರೆಸಿಪಿ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನು ತಿನ್ಲಿಲ್ಲ, ನಾನು ತಿನ್ಲಿಲ್ಲ ಕಣಪ್ಪ. ನೀನ್ ಮಾಡಿದ್ದೆ ಅದನ್ನು. ಆದ್ರೂ ಪಾಪ ನಮ್ಮಮ್ಮ ನನಗ್ ಬೇಜಾರಾಗ್ಬಾರ್ದು ಅಂತ ಚೆನ್ನಾಗಿದೆ ಅಂತ ಹೇಳಿದ್ದು. ನೀನ್ ಏನ್ ಮಾಡೋದು? ಬೇಜಾರು ಪಾಪ ನಮ್ಮಮ್ಮ. ಹಂಗೇನಾದ್ರು ನಾನು ಮಾಡ್ಕೊಟ್ಬಿಟ್ರೆ ಹೆಂಗಿರುತ್ತೆ ನಿಮ್ ರಿಯಾಕ್ಷನ್ಗಳು? ನಾನೇನ್ ಹತ್ರ ಆಡಲ್ಲ, ಯಾಕಂದ್ರೆ ನನ್ಗೆ ಅಡಿಗೆ ಮಾಡಕ್ ಬರಲ್ಲ. ನಿನ್ಗೇನ್ ಹೇಳಿ ನಾನು ಆಗ. ಇದ್ ನೋಡಿ ಡೋನಟ್ಸ್ ತರ ಆಗೋಯ್ತು. ಒಡೆ ತೂತೊಡೆ. ಈಗ 2 ಒಡೆ ಹಾಕಿದ್ನ ನಮ್ಮಮ್ಮ ತೆಗಿಯಕ್ಕೆ ಟ್ರೈ ಮಾಡ್ತಿದ್ದೆ. ರುಚಿ ನೋಡಿ. ಬಟ್ ಇಲ್ಲಿ ತುಂಬಾ ಬ್ರೌನ್ ಆಗಿ ಕಾಣಿಸ್ತಿದೆ, ಅಲ್ಲೆಷ್ಟು ಬ್ರೌನ್ ಆಗಿ ಕಾಣಿಸ್ತಿಲ್ಲ ವಿಡಿಯೋದಲ್ಲೆಲ್ಲ. ಅನಿ ಬಾ. ಈಗ ನೋಡಿ ಒಡೆ ರೆಡಿ ಆಗಿದೆ. ಲೂಡೋ ಆಡ್ಕೊಂಡು ಕೂತೋಳೆ. ಈಗ ನಮ್ಮ ಮಾಡಿರೋ ಸಾಲದಿಗೆ ನನಗೂ ಡೌನ್ಲೋಡ್ ಮಾಡ್ಕೊಟ್ಟೋಳೆ. ನೀನು ಅಡಿಕ್ಟ್ ಆಗಿದ್ಯಾ? ಡೌನ್ಲೋಡ್ ಮಾಡಿ ಅವಳು ಅಡಿಕ್ಟ್ ಆಗಿದ್ಯಾ? ಚೆನ್ನಾಗಿ ತಡ್ನಿಕಾಳು ನೋಡಿರೋ ತುಂಬ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆಲ್ಲ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ. ಖಾರ ತಡೆಯುತ್ತಿದ್ದು ಜಾಸ್ತಿನೂ ಇದಾಗಲ್ಲ, ಸ್ವಲ್ಪ ಖಾರ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಬಿಸಿ ಬಿಸಿ ಎಂಥದಪ್ಪ ಇದೆ? ತಟ್ಟಿರೋ ವಡೆ.
ತಡ್ನಿಕಾಳು ವಡೆ ರೆಡಿ ಆಗೈತೆ. ತಟ್ಟಿರೋ ತಡ್ನಿಕಾಳು ವಡೆ ರೆಡಿ. ತೊಟ್ಟೆ ಹಾಕೋದು, ಪ್ರೆಸ್ ಮಾಡಿ ಹಾಕೋದು. ಪ್ರೆಸ್ ಮಾಡಿ ಹಾಕಿದ್ದಾರೆ ನೋಡಿ. ರೌಂಡ್ ಶೇಪಲ್ಲೇ ಕೊಟ್ಟಿದ್ದಾರೆ. ಎಷ್ಟು ರೌಂಡ್ ಶೇಪಲ್ಲಿ ಇದೆ ಅಂದರೆ ನೋಡಿ. ಆಮೇಲೆ ಅಯ್ಯೋ ಯಾರೋ ಮಾಡೋದಿಲ್ಲ ಹಂಗೆ ಹೇಳ್ತಿದ್ದೀರ. ಯಾರು ಮಾಡೋದಿಲ್ಲ ಅಂತ ನಾನು ನೋಡಲ್ವಲ್ಲ. ಲೂಡೋ ಆಡ್ತಾ ಕೂತಿರೋರ್ಗೆಲ್ಲ ಒಡೆ ಬೇಯಿಸ್ಕೊಡ್ಬೇಕು ನಾವು. ಇವನೇನೋ ನೋಡ್ತಾ ಇದ್ದಾನೆ ಲ್ಯಾಪ್ಟಾಪಲ್ಲಿ. ಓದ್ಕೋತವ್ರು ಓ ಅವರು CT ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಗೊತ್ತಿಲ್ಲದೇನೆ ಓದ್ತಾ ಇದ್ದಾರೆ ಅವರು. ಉಪ್ಪಬೇಕಾ ಬಿಡ್ಬೇಕು ನಿಂಗೆ ಕೊಡ್ತಿದ್ದಪ್ಪಿ ತೋ ಮಾಡೋದು ಹೆಂಗೈತಿಡು. ಚೆನ್ನಾಗಿ ಮಾಡಿದ್ಯಾ. ನೈಸ್. ಸೈಕಾಗಿ ಮಾಡಿದ್ಯಾ ಮನೆ. ಎಸ್ ನೀನು ಮಾಡೋದು ಅಡುಗೆ. ಈಗ ನೀನೇ ಬ್ಲಾಗ್ನ ಕಂಪ್ಲೀಟ್ ಮಾಡಿದ. ನೀನೇ ಬ್ಲಾಗ್ನ ಕಂಪ್ಲೀಟ್ ಮಾಡು. ಓಕೆ ಫ್ರೆಂಡ್ಸ್, ನಾನು ಮಾತಾಡಿರೋದು ಮತ್ತು ನಮ್ಮಮ್ಮ ಮಾಡಿರೋ ವಡೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.